ಕೇಸರಿ ಪಾಳ್ಯದಲ್ಲಿ ಬಣ ಬಡಿದಾಟ ತಣ್ಣಗಾಗುವ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ವಿಜಯೇಂದ್ರ ವಿರುದ್ಧ ಸಮರ ಏನ್ ನಡೀತಾ ಇದೆ, ಇದು ಫೈನಲ್ ಸ್ಟೇಜ್ಗೆ ಬಂತ ಹಾಗಾದ್ರೆ ಅಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಏನು ಬಣ ಬಡಿದಾಟ ನಡೀತಾ ಇದೆಯಲ್ಲ, ಈ ಸೀರಿಯಲ್ಗೆ ಇದು ಮಧ್ಯಂತರನ ಅಥವಾ ಅಂತ್ಯನ ಅನ್ನುವಂತಹ ಪ್ರಶ್ನೆ. ಇನ್ನು ಯತ್ನಾಳ್ ಟೀಮ್ ದೆಹಲಿಗೂ ಕೂಡ ದೌಡಾಯಿಸಿದೆ. ದೆಹಲಿಗೆ ಹೋದ್ರೂ ಕೂಡ ಈ ಬಣದ ಬಡಿದಾಟ ಏನಿದೆ ಅದು ನಿಲ್ಲುವಂತಹ ನಿರೀಕ್ಷೆ ಇಲ್ವಾ, ಈ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇನ್ನು ಭಾರಿ ಕುತೂಹಲವನ್ನ ಕೂಡ ಕೆರಳಿಸ್ತಾ ಇದೆ ಕರ್ನಾಟಕ ಬಿಜೆಪಿ ನಾಯಕರ ಕಚ್ಚಾಟ ಅಂತಾನೆ ಹೇಳ್ಬೋದು. ರಾಜ್ಯ ರಾಜಕೀಯದ ಕೇಸರಿ ಪಾಳ್ಯದಲ್ಲಿ ವಿಜಯೇಂದ್ರ ಹಾಗೆ ಯತ್ನಾಳ್ ನಿಜಕ್ಕೂ ಕೂಡ ಹಾವು ಮುಂಗುಸಿ ತರ ಆಗ್ತಾ ಇದೆ. ಅವರ ಬಣ ಬಡಿದಾಟ ಎಲ್ಲೂ ಕೂಡ ಕಡಿಮೆ ಆದಂತೆ ಕಾಣಿಸ್ತಾ ಇಲ್ಲ. ಇನ್ನು ಫೈನಲ್ ಸ್ಟೇಜ್ಗೆ ಏನಾದ್ರೂ ಬಂತ ಇವ್ರ ಗಲಾಟೆ, ನಿಜಕ್ಕೂ ಕೂಡ ಇದು ಪ್ರಶ್ನೆ. ಇನ್ನು ಈಗ ದೆಹಲಿಗೇನು ದೌಡಾಯಿಸಿದ್ದಾರೆ ಯತ್ನಾಳ್ ಟೀಮ್, ಇದು ಮಧ್ಯಂತರನ ಅಥವಾ ಇದು ಅಂತ್ಯನ ಅನ್ನುವಂತಹ ಪ್ರಶ್ನೆ. ಇನ್ನು ದೆಹಲಿಯಲ್ಲಿ ಯತ್ನಾಳ್ ಬಣದಿಂದ ವರಿಷ್ಠರನ್ನ ಭೇಟಿ ಮಾಡುವಂತಹ ಸಾಧ್ಯತೆ ಕೂಡ ಕೇಳಿ ಬರ್ತಾ ಇತ್ತು. ನಿನ್ನೆಯಿಂದ ದಿಲ್ಲಿ ನಾಯಕರ ಜೊತೆಗೆ ಸರಣಿ ಮೀಟಿಂಗ್ ಕೂಡ ನಡೆದಿದೆ. ಈ ಸಂಬಂಧವಾಗಿ ರಮೇಶ್ ಜಾರಕಿಹೊಳಿ ಸೇರ್ಕೊಂಡು ಬಸನಗೌಡ ಯತ್ನಾಳ್ ಅವರು ಕೂಡ ಈ ಒಂದು ಮೀಟಿಂಗ್ ನಲ್ಲಿದ್ರು. ಒಂದು ದಿನದ ಮುನ್ನವೇ ದೆಹಲಿಗೆ ಹೋಗಿದ್ರು ರಮೇಶ್ ಕುಮಾರ್ ಬಂಗಾರಪ್ಪ ಅವರು. ನಡ್ಡಾ BL ಸಂತೋಷ್ ಅವರನ್ನ ಭೇಟಿ ಮಾಡ್ತಾರೆ. ಕೆಲವೊಂದು ದೂರು ಚಾರ್ಜ್ ಶೀಟ್ ಏನಿತ್ತು ಅದನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಇವತ್ತು ಅಮಿತ್ ಶಾ ಅವರು ಭೇಟಿ ಮಾಡಬೇಕು ಅಂತ ರೆಬಲ್ಸ್ ಟೀಮ್ ಅವರು ಟೈಮ್ ಕೇಳ್ಕೊಂಡಿದ್ರು, ಸಮಯವನ್ನ ಕೇಳಿದ್ರು. ಯತ್ನಾಳ್ ನೇತೃತ್ವದಲ್ಲಿ ಅಮಿತ್ ಶಾ ಭೇಟಿಗೆ ತಯಾರಿ ಕೂಡ ನಡೀತಾ ಇದೆ. ದೂರಿನ ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡಿಕೊಂಡಿದ್ದಾರೆ ಬಿಜೆಪಿ ರೆಬಲ್ಸ್ ಟೀಮ್ ಅವರು. ಇನ್ನು ಬಿಜೆಪಿ ಪಾಳ್ಯದಲ್ಲಿ ಯತ್ನಾಳ್ ಟೀಮ್ ಅವರ ಒಂದೇ ಒಂದು ತಕರಾರು, ಒಂದೇ ಒಂದು ಅಪಸ್ವರ ಅಂತ ಹೇಳಿದ್ರೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ನಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ ಅನ್ನುವಂಥದ್ದು ಕೆಲವೊಂದು ಚಾರ್ಜ್ ಶೀಟ್ ಅನ್ನ ಕೂಡ ರೆಡಿ ಮಾಡಿಕೊಂಡಿದ್ದಾರೆ. ಇನ್ನು ದೆಹಲಿಯಲ್ಲಿ ರೆಬಲ್ಸ್ಗಳ ರಹಸ್ಯ ತಂತ್ರಗಾರಿಕೆ ನಡೀತಾ ಇದೆ. ತಟಸ್ಥ ಟೀಮ್ನ ಮತ್ತಷ್ಟು ಮುಖಂಡರ ಭೇಟಿಯಾಗುವ ಸಾಧ್ಯತೆ ಇದೆ. ವಿಜಯೇಂದ್ರ ಹಠಾವೋ ಈ ಹೋರಾಟಕ್ಕೆ ಬೆಂಬಲ ಕೂಡ ಸಂಗ್ರಹವಾಗುತ್ತೆ. ಕೇಂದ್ರ ಸಚಿವರು ಸಂಸದರನ್ನ ಭೇಟಿ ಮಾಡ್ತಾ ಇದ್ದಾರೆ ರೆಬಲ್ಸ್ ಟೀಮ್. ಈಗಾಗಲೇ ದೆಹಲಿಯನ್ನ ಕೂಡ ತಲುಪಿದ್ದಾರೆ ಕೆಲ ತಟಸ್ಥ ನಾಯಕರು. ಇಂದು ದೆಹಲಿಯಲ್ಲಿ ರೆಬಲ್ಸ್ ಮಹತ್ವದ ಸಭೆ ಕೂಡ ನಡೆಯುತ್ತೆ. ರೆಬಲ್ಸ್ ಸಭೆಯಲ್ಲಿ ಭಾಗಿಯಾಗುವ ತಟಸ್ಥ ನಾಯಕರು. ಈ ಸಭೆಯಲ್ಲೇ ವಿಜಯೇಂದ್ರ ವಿರುದ್ಧ ಸಹಿ ಕೂಡ ಸಂಗ್ರಹವಾಗುವ ನಿರೀಕ್ಷೆಗಳು ಕೂಡ ಇದೆ. ವಿರೋಧಿಗಳ ಪಟ್ಟಿಯನ್ನ ಸಿದ್ಧ ಮಾಡ್ಕೊಳ್ತಾರೆ ರೆಬಲ್ಸ್ ಟೀಮ್. ಇನ್ನು ಈ ಟೀಮ್ನಲ್ಲಿ ಯಾರ್ಯಾರಿದ್ದಾರೆ? ಯತ್ನಾಳ್, ರಮೇಶ್, ಲಿಂಬಾವಳಿ, ಕುಮಾರ್ ಬಂಗಾರಪ್ಪ ಸೇರಿದಂತೆ BP ಹರೀಶ್, ಶ್ರೀಮಂತ್ ಪಾಟೀಲ್, ಸಂತೋಷ್ ಟೀಮ್ ದೆಹಲಿಯಲ್ಲಿ ಈಗಾಗಲೇ ದೌಡಾಯಿಸಿದೆ. ಬೊಮ್ಮಾಯಿ, ಜೋಶಿ, ಸುಧಾಕರ್ ಸೇರಿ ಹಲವರ ಜೊತೆ ಸಭೆ ಕೂಡ ನಡೆಯುತ್ತೆ. ಇಂದು ದೆಹಲಿಯಲ್ಲಿ ರೆಬಲ್ಸ್ಗಳ ಮಹತ್ವದ ಸಭೆ ನಡೆಯುತ್ತೆ. ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ವಿಜಯೇಂದ್ರ ವಿರುದ್ಧವಾಗಿ 3 ಬಣಗಳಿತ್ತು. ಒಂದು ಅವರ ವಿರುದ್ಧವಾದಂತಹ ಬಣ, ಇನ್ನೊಂದು ವಿಜಯೇಂದ್ರ ಅವರ ಪರವಾಗಿ, ಇನ್ನೊಂದು ತಟಸ್ಥ, ನಾವು ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ಅನ್ನುವಂಥ ರೀತಿಯಲ್ಲಿ ಅವರೆಲ್ಲರೂ ಕೂಡ ಇವತ್ತು ಬಿಜೆಪಿ ನಾಯಕರ ಒಂದು ಟೀಮ್ ಏನಿದೆ ಅದು ದೆಹಲಿಯ ಹೈಕಮಾಂಡ್ ಅಂಗಳಕ್ಕೆ ತಲುಪಿದೆ. ಇನ್ನು ಪ್ರಮುಖವಾಗಿ ರೆಬಲ್ಸ್ ಟೀಮ್ನವರು ಕೂಡ ಸಿಕ್ಕಿದ್ದೇ ಸೀರುಂಡೆ ಅನ್ನುವಂಥ ರೀತಿಯಲ್ಲಿ ಇವತ್ತು ಎಲ್ಲೂ ಕೂಡ ತಡ ಮಾಡದೆ ವಿರೋಧಿಗಳ ಸೈನನ್ನ ತೆಗೆದುಕೊಳ್ಳೋದಕ್ಕೂ ಕೂಡ ಕಾಯ್ತಾ ಇದ್ದಾರೆ.